ಪಾಕಿಸ್ತಾನದ ಉಗ್ರ ಹುಚ್ಚು ಬಿಡಿಸೋದಕ್ಕೆ ಬರೀ ಯುದ್ಧವೊಂದೇ ಮದ್ದಲ್ಲ, ಅಷ್ಟ ದಿಕ್ಕಲ್ಲೂ ಪಾಕ್ಗೆ ಮುಟ್ಟಿ ನೋಡಿಕೊಳ್ಳೋ ರೀತಿಯಲ್ಲಿ ಪೆಟ್ಟು ಕೊಡಬೇಕು. ಇದೀಗ ಭಾರತ ಪಾಕ್ನ ಜಂಗಾಬಲವೇ ಹುಡುಗಿ ಹೋಗುವಂತ ಶಾಕ್ ಕೊಡ್ತಾ ಇದೆ. ಸಿಂಧು ಬಳಿಕ ಮತ್ತೊಂದು ನದಿ ನೀರನ್ನ ಬಂದ್ ಮಾಡಿ ಪಾಕಿಗಳಿಗೆ ಜಲ ದಿಗ್ಬಂಧನ ವಿಧಿಸೋ ನಿರ್ಧಾರಕ್ಕೆ ಬಂದಿದೆ. ಕಬ್ಬಿಣ ಕಾದಾಗಲೇ ಅದನ್ನ ಬಗ್ಗಿಸಬೇಕು. ಪಾಕಿಸ್ತಾನದ ಒಣದರ್ಪ ದೌಲತ್ತು ಹೆಚ್ಚಾದಾಗಲೇ ಬೆಂಡೆತ್ತಬೇಕು. ಪೆಹಲ್ಗಾಮ್ ಕಣಿವೆಯಲ್ಲಿ ಹರಿದಿರೋ ರಕ್ತಕ್ಕೆ ಪ್ರತೀಕಾರದ ಪೆಟ್ಟು ನೀಡಲೇಬೇಕು. ಅದಕ್ಕೂ ಮುನ್ನ ಪಾಕ್ಗೆ ಭಾರತ ಕೊಡ್ತಾ ಇದ್ದ ಭಿಕ್ಷೆಯೆಲ್ಲ ಬಂದ್ ಆಗ್ಬೇಕು. ಈ ನಿಟ್ಟಿನಲ್ಲಿ ಭಾರತ ಮತ್ತೊಂದು ಹೆಜ್ಜೆ ಇಟ್ಟಿದೆ. ಪಾಕಿಸ್ತಾನದ ವಿರುದ್ಧ ಭಾರತದ ಮತ್ತೊಂದು ಜಲ ಅಸ್ತ್ರ. ಸಿಂಧು ಬಳಿಕ ಚೆನಾಬ್ ನದಿಗೂ ಭಾರತದ ದಿಗ್ಬಂಧನ. ಪಾಕಿಸ್ತಾನಕ್ಕೆ ಭಾರತದಿಂದ ಹರಿತಾ ಇರೋ ನೀರೇ ಆಧಾರ. ಅಲ್ಲಿನ ಜನರು ಅನ್ನ ತಿನ್ನೋಕೆ ಭಾರತ ಮಾತೆಯ ಜಲವೇ ಸಹಕಾರ. ಆದ್ರೆ ಅಲ್ಲಿರೋ ಸರ್ಕಾರ ರಕ್ತಾಕ್ಷಕರನ್ನ ಪೋಷಿಸಿ ಅಲ್ಲಿನ ಜನರ ಅನ್ನಕ್ಕೂ ಕನ್ನ ಹಾಕ್ತಾ ಇದೆ. ಉಗ್ರರಿಗೆ ಬೆಂಬಲ ನೀಡಿ ಭಾರತದಿಂದ ಹರಿಯೋ ನೀರಿಗೂ ಕುತ್ತು ತಂದುಕೊಂಡಿದೆ. ಅಷ್ಟ ದಿಕ್ಕಲ್ಲೂ ಪಾಕಿಸ್ತಾನದ ಹುಟ್ಟಡಗಿಸಲು ಭಾರತ ಮತ್ತೊಂದು ಜಲಾಸ್ತ್ರ ಪ್ರಯೋಗಿಸಿದೆ. ಭಾರತದಿಂದ ಪಾಕಿಸ್ತಾನಕ್ಕೆ ಚೆನಾಬ್, ಜೀಲಂ ನದಿಗಳ ನೀರು ಹರಿತಾ ಇತ್ತು. ಸದ್ಯ ಈ ಎರಡು ನದಿ ನೀರೇ ಪಾಕಿಸ್ತಾನಕ್ಕೆ ಜೀವನಾಡಿಯಾಗಿತ್ತು. ಅಂದ್ಹಾಗೆ ಚಿನಾಬ್ ನದಿ ಸಿಂಧು ನದಿಯ ಉಪನದಿಯಾಗಿದ್ದು, ಇದೀಗ ಪಾಕಿಸ್ತಾನಕ್ಕೆ ಹರಿತಾ ಇದ್ದ ಚಿನಾಬ್ ನದಿ ನೀರನ್ನ ಭಾರತ ಬಂದ್ ಮಾಡಿದೆ. ಅಧಿಕೃತವಾಗಿ ಪಾಕ್ಗೆ ಹರಿತಾ ಇದ್ದ ಜೀಲಂ ನದಿ ನೀರನ್ನ ಭಾರತ ನಿಲ್ಲಿಸಿದೆ. ಚಿನಾಬ್ ನದಿಗೆ ಅಡ್ಡಲಾಗಿ ಬಗಲಿಹಾರ್ ಪವರ್ ಪ್ರಾಜೆಕ್ಟ್ ಮಾಡಲಾಗಿದ್ದು, ಈ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ಗೆ ಮಾತ್ರ ನೀರು ಬಳಕೆಯಾಗ್ತಾ ಇದೆ. ಚಿನಾಬ್, ಜೀಲಂ ನದಿ ನೀರು ಇಲ್ಲದೆ ಇದ್ರೆ ಪಾಕ್ಗೆ ಸಂಕಷ್ಟವಂತೂ ಕಟ್ಟಿಟ್ಟ ಬುತ್ತಿ. ಚಿನಾಬ್ ನದಿ ಬರಿದಾಗಿದ್ದನ್ನ ಅಲ್ಲಿನ ಸ್ಥಳೀಯರು ಇಷ್ಟು ದಿನ ಕಂಡೇ ಇರಲಿಲ್ಲ. ಆದ್ರೀಗ ಭಾರತ ಬಗಲಿಹಾರ್, ಸಲಾಲ್ ಡ್ಯಾಂ ನೀರು ಪಾಕ್ ಹೋಗದಂತೆ ಬಂದ್ ಮಾಡಿದ ಬೆನ್ನಲ್ಲೇ ಚಿನಾಬ್ ನದಿ ಬರಿದಾಗಿದೆ. ನೀರು ಬಂದ್ ಮಾಡಿದ್ರಿಂದ ನದಿ ಪಾತ್ರದ ಜನರು ಆರಾಮಾಗಿ ಓಡಾಡ್ತಾ ಆಶ್ಚರ್ಯಚಕಿತರಾಗಿದ್ದಾರೆ. ನನಗೆ 75 ವರ್ಷ ಚಿನಾಬ್ ನದಿ ನೀರು ನಿಂತಿದ್ದು ನೋಡಿಯೇ ಇಲ್ಲ ಅಂತ ಅಲ್ಲಿನ ಸ್ಥಳೀಯ ನಿವಾಸಿ ರಾಮಸೂರ್ ಶರ್ಮಾ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. बहुत बड़ी उपलब्धि है. जैसे पाकिस्तान ने हिंदुस्तान को तंग करके रखा हुआ है, ये करना बिल्कुल बहुत ही सही है. ये स्टेप सरकार का बहुत अच्छा है. अब देखिए, जगदम जंग करना भी कोई वो बनता नहीं है, मगर फिर भी जो ये हिंदुस्तान सरकार उनको बहुत सारे तरीकों से जवाब दे रही है. बहुत अच्छी बात है और ऐसा करना भी जायज है, क्योंकि पाकिस्तान को मुंह तोड़ जवाब दे रही है अगर हिंदुस्तान सरकार. ये हम लोग सब सरकार के साथ में हैं. ಡ್ಯಾಂಗಳ ಹೂಳು ತೆಗೆಯುವ ಕೆಲಸ ಮಾಡಿದ ಭಾರತ. ಚಿನಾಬ್ ನದಿ ನೀರನ್ನ ಬಂದ್ ಮಾಡುವ ಬಗ್ಗೆ ಪಾಕಿಸ್ತಾನಕ್ಕೆ ನೋಟಿಸ್ ಕೊಡೋದಾಗ್ಲಿ ಅಥವಾ ಅನುಮತಿ ಪಡೆಯುವ ಅಗತ್ಯವಾಗ್ಲಿ ಭಾರತಕ್ಕೆ ಇಲ್ಲ. ಹೀಗಾಗಿ ಬಗಲಿಹಾರ್ ಮತ್ತು ಸಲಾಲ್ ಡ್ಯಾಂನಲ್ಲಿ ತುಂಬಿರೋ ಹೂಳನ್ನ ತೆಗೆಯುವ ಕೆಲಸವನ್ನ ಭಾರತ ಮಾಡಿದೆ. ಸಿಂಧು ನದಿಗೆ ಕಟ್ಟಿರುವ ಡ್ಯಾಂಗಳ ಸಾಮರ್ಥ್ಯ ಹೆಚ್ಚಳಕ್ಕೆ ಭಾರತ ನಿರ್ಧಾರ ಮಾಡಿದೆ. ಪಾಕ್ಗೆ ನೀರು ಹರಿಸದೆ ಭಾರತದಲ್ಲೇ ನೀರು ಸಂಗ್ರಹಕ್ಕೆ ಪ್ಲಾನ್ ಮಾಡಿದೆ. ಭಾರತದಿಂದ ಕಿಶನ್ ಗಂಗಾ, ರಟ್ಲಿ ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳನ್ನ ಮುಂದುವರಿಸಲು ಭಾರತ ನಿರ್ಧಾರ ಮಾಡಿದೆ. ಎದುರಿಗೆ ಬಂದ್ರೆ ಮದ್ದು, ಗುಂಡು, ಮಿಸೈಲ್ ಏಟು. ಒಣದರ್ಪ ತೋರಿದ್ರೆ ಜಲ ಅಸ್ತ್ರದ ಪೆಟ್ಟು. ಎತ್ತ ತಿರುಗಿದ್ರೂ ಮುಟ್ಟಿ ನೋಡ್ಕೊಳ್ಬೇಕು. ಹಾಗೆ ಭಾರತ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲು ಮುಂದಾಗಿದೆ. ಚಂದ್ರಮೋಹನ್, ನ್ಯಾಷನಲ್ ಡೆಸ್ಕ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.